ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಕ್ಷೇತ್ರದ ಮಹಿಳಾ ಸಾಧಕಿಯರು ಈ ವಿಡಿಯೋ ಸರಣಿಯಲ್ಲಿ 16ನೇ ಭಾಗವಾಗಿ ಈ ದಿನ ಎಸ್ಥರ್ ಕಾನ್ವೆಲ್ ಇವರ ವಿಚಾರವಾಗಿ ತಿಳಿಸೋದಕ್ಕೆ ಹೊರಟಿದ್ದೀನಿ. ಈ ವಿಜ್ಞಾನಿಯನ್ನು ಕುರಿತು ನಾನು ಆಧಾರಿತವಾಗಿ ಉಪಯೋಗಿಸಿದ ಪುಸ್ತಕ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು. ಅದರ ರಚನೆ ಕ್ಷಮಾ ವಿಭಾನು ಪ್ರಕಾಶ್. ಈ ಎಸ್ಥರ್ ಕಾನ್ವೆಲ್ ಅವರು ಎಲೆಕ್ಟ್ರಾನಿಕ್ ವಸ್ತುಗಳು, ಎಲೆಕ್ಟ್ರಾನ್ ವಿಚಾರವಾಗಿ ಹೆಚ್ಚಿನ ಸಾಧನೆಯನ್ನ ಮಾಡಿದವರಾಗಿದ್ದಾರೆ. ಇವ್ರ ಕಾಲ ಯಾವುದು ಅಂದ್ರೆ 1922 2014ರವರೆಗೆ ಇದ್ರು. ಸ್ಥಳ ನ್ಯೂಯಾರ್ಕ್. ಅಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ಅಲ್ಲಿ ರಾಸಾಯನಿಕ ವಿಜ್ಞಾನ ಮತ್ತು ಭೌತ ವಿಜ್ಞಾನ ಈ ಎರಡೂ ಕ್ಷೇತ್ರಗಳಲ್ಲಿ ಪದವಿಗಳನ್ನ ಪಡೆದ್ರು. ಮತ್ತು ಈ ಎಲ್ಲಾ ಕ್ಷೇತ್ರಗಳಲ್ಲೂ ಅವರ ಆಸಕ್ತಿ ಹೆಚ್ಚಿನದಾಗಿದ್ದರಿಂದ ಅದರಲ್ಲೇ ಅಧ್ಯಯನವನ್ನ ಮುಂದುವರಿಸಿ ಭೌತ ವಿಜ್ಞಾನದಲ್ಲಿ ಅವರು PhD ಪದವಿಯನ್ನ ಪಡೆದ್ರು. ಅವರ ಆಸಕ್ತಿಯ ವಿಷಯ ಯಾವ್ದಾಗಿತ್ತು ಅಂತ ಹೇಳಿದ್ರೆ ವಿದ್ಯುತ್ ವಾಹಕತೆ ಅಂತ. ಅಂದ್ರೆ ನಮ್ಮ ದೇಹ ಆಗ್ಲಿ ಯಾವುದೇ ವಸ್ತುಗಳಾಗ್ಲಿ ಏನೇ ಆಗ್ಲಿ ಅಣುಗಳನ್ನ ಸೇರಿದಂತಹ ಮತ್ತು ಈ ಪರಮಾಣುಗಳಿಂದ ರಚನವಾದಂತಹ ಅಣುಗಳು ಆ ಅಣುಗಳ ರಚನೆಯಿಂದ ಕೂಡಿದೆ ಅಂತ ನಾವ್ ಹೇಳ್ತೀವಿ. ಅದರಲ್ಲಿರುವ ವಿದ್ಯುತ್ ವಾಹಕತೆ ಇದೆಯಲ್ಲ, ಅಂದ್ರೆ ಈಗ ನೋಡಿ, ಒಂದು ಅಣು ಅಂತ ಹೇಳಿದ್ರೆ ಆ ಅಣುವಿನಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳು ಇರುತ್ತೆ. ಇದರ ಹೊರಭಾಗದಲ್ಲಿ ಇದಕ್ಕೊಂದು ಕವಚ ಇರುತ್ತೆ. ಈ ಕವಚದ ಹೊರಭಾಗದಲ್ಲಿ ನ್ಯೂಟ್ರಾನ್ಗಳಂತ ಇರುತ್ತೆ. ಈ ಕವಚದ ಹೊರಭಾಗದಲ್ಲಿ ಎಲೆಕ್ಟ್ರಾನ್ ಇರುತ್ತೆ. ಈ ಎಲೆಕ್ಟ್ರಾನ್ಗಳು ಹೇಗೆ ಕೆಲಸವನ್ನ ನಿರ್ವಹಿಸುತ್ತೆ, ಏನು ಅದರ ವಿಚಾರ ಅನ್ನೋದು ಈ ಎಸ್ಥರ್ ಕಾನ್ವೆಲ್ ಅವರ ಆಸಕ್ತಿಯ ವಿಷಯ ಆಗಿತ್ತು. ನಾವು ಯಾವಾಗ್ಲೂ ಒಂದು ಜ್ಞಾಪಿಸ್ಕೊಳ್ಳೋದು ಏನು ಅಂದ್ರೆ, ಈಗ ನಾವು ಬಹಳ ಕಂಡು ಹಿಡಿದ ವಿಚಾರಗಳನ್ನ ನಾವು ಅದನ್ನ ಅನುಭವಿಸುವ ಕಾಲಮಾನದಲ್ಲಿದ್ದೀವಿ. ಆದ್ರೆ ಈ ಪ್ರಾರಂಭಿಕ ಹಂತದಲ್ಲಿ ಈ ಎಲೆಕ್ಟ್ರಾನ್ಗಳು ಹೇಗೆ ರಚನೆಯಾಗುತ್ತವೆ, ಏನದ್ರ ಕೆಲಸ ಅಂತ ಕಂಡು ಹಿಡಿಯುವ ಕಾಲದಲ್ಲಿ ಇದ್ದಂತಹ ವಿಜ್ಞಾನಿ ಇವರಾಗಿದ್ರು ಅಂತ. ಅಂದ್ರೆ ಈ ವಿದ್ಯುತ್ ವಾಹಕತೆ ಹೇಗಿದೆ ಅನ್ನೋದನ್ನ ಇವರು ಹೇಗೆ ಮುಂದುವರಿಸಿದ್ರು ಅಂದ್ರೆ, ನೋಡಿ, ಈಗ ನಾವು ಸಾಮಾನ್ಯವಾಗಿ ನಾನ್ ಮಾಡಕ್ಕೆ ಹೊರಟಿರೋದು ಹೇಗೆ ಅಂತ ಹೇಳಿದ್ರೆ, ವಿಜ್ಞಾನ ಕ್ಷೇತ್ರದ ಅಲ್ಲದವರಿಗಾಗಿ ಈ ವಿಜ್ಞಾನದ ಕುರಿತು ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಡೋ ಹಾಗೆ. ನಾವು ನಮ್ಮ ಮನೆಗಳಲ್ಲಿ ಈ ತರಹದ ಒಂದು ಪ್ಯಾಕಿಂಗ್ ಗಳಲ್ಲಿ ಗಮನಿಸ್ತಾ ಇರ್ತೀವಿ. ಈ ತರದ ಬರ್ತಾ ಇರುತ್ತೆ. ಇದ್ರಲ್ಲಿ ನೋಡಿ, ಒಂದೊಂದು ಅಣುಗಳು ಇರುತ್ತೆ ಅಂತ ನನಗನ್ಸುತ್ತೆ. ಒಂದೊಂದು ಸಪರೇಟ್ ಆಗಿ ಈ ತರ ಇದೆ. ಇದು ಒಂದೊಂದು ಸೇರಿ ಈ ತರ ಜೋಡಣೆಯಾಗಿ ಥರ್ಮಾಕೋಲ್ಗಳನ್ನ ಮಾಡಿರ್ತಾರೆ. ಅದನ್ನ ನಾವು ನಮ್ಮ ಮನೆಗಳಲ್ಲಿ ನೋಡ್ತಾ ಇದ್ದೀವಿ. ಬಿಡಿಸಿದ್ರೆ ಅದರಲ್ಲಿರುವ ಒಂದೊಂದು ನೋಡಿ ಈ ತರ ಸಪರೇಟೇ ಇದೆ. ಇವೆಲ್ಲ ಇವು ಹೇಗೋ ಜೋಡಣೆ ಆಗಿರುತ್ತೆ ಅಲ್ವಾ? ಈ ರೀತಿನೇ ಇದು ಘನವಸ್ತು ಅಂತ. ಘನವಸ್ತುವಿನಲ್ಲಿ ಈ ತರ ಇರುತ್ತೆ. ಹಾಗೇನೆ ನಮ್ಮ ದೇಹದಲ್ಲಾಗ್ಲಿ ಯಾವ ವಸ್ತುಗಳಲ್ಲೇ ಆಗ್ಲಿ ಈ ತರ ಅಣುಗಳು ಸೇರಿ ರಚನೆಯಾಗುತ್ತೆ. ಪಕ್ಕ ಅಣುಗಳು ಸೇರಿ ವಸ್ತುಗಳು ರಚನೆಯಾಗಿರುತ್ತೆ. ಹಾಗೆ ಆ ಅಣುಗಳ ಒಂದು ಹೊರ ಕವಚದಲ್ಲಿ ಇರುವಂತದ್ದು ಎಲೆಕ್ಟ್ರಾನ್. ಇದು ಇವುಗಳ ಬಂಧವನ್ನು ಮಾಡುತ್ತೆ ಅಂತ, ಅವುಗಳನ್ನ ಜೋಡಿಸಿ ಅವುಗಳನ್ನ ನಡೆಸ್ತಾ ಇದೆ ಅಂತ. ಹಾಗೆ ಈ ವಿಚಾರದಲ್ಲಿ ಈ ವಿದ್ಯುತ್ ಹೇಗೆ ವಾಹಕತೆ, ಎಲೆಕ್ಟ್ರಾನ್ಗಳು ಹೇಗಿರುತ್ತೆ ಅಂದ್ರೆ ಅದರಲ್ಲಿ 3 ರೀತಿ ಇರುತ್ತೆ. ಈಗ ನಮ್ಮಂತಹ ವಿಜ್ಞಾನ ಕ್ಷೇತ್ರ ಅಲ್ಲದೆ ಇರುವವರಿಗೆ ಇದು ಮುಖ್ಯ ಆಗುತ್ತೆ. ವಿದ್ಯುತ್ ಹೇಗೆ ಪ್ರವಹಿಸುತ್ತೆ ಅಂದ್ರೆ, ವಿದ್ಯುತ್ ವಾಹಕಗಳು, ಈಗ ತಾಮ್ರದ ತಂತಿಗಳಿರುತ್ತೆ, ಸ್ಟೀಲ್ ಇರುತ್ತೆ. ಇವುಗಳ ಮೂಲಕ ವಿದ್ಯುತ್ ಒಂದ್ ಕಡೆಯಿಂದ ಒಂದ್ ಕಡೆಗೆ ಮುಂದಕ್ಕೆ ಚಲಿಸುತ್ತೆ. ವಿದ್ಯುತ್ ನಿರೋಧಕ, ವಿದ್ಯುತ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಚಲಿಸೋದಿಲ್ಲ ಅದ್ರ ಮೂಲಕ. ಅದ್ಯಾವುದು ಅಂದ್ರೆ ಮರ, ರಬ್ಬರ್ ಇತ್ಯಾದಿ. ಆದ್ರೆ ಇನ್ನೊಂದಿದೆ ಅರೆವಾಹಕ ಅಂತ. ಇದರಲ್ಲಿ ವಿದ್ಯುತ್ ಚಲಿಸುತ್ತೆ, ಆದ್ರೆ ಅಲ್ಲಲ್ಲಿ ತಡೆಗಳು ಉಂಟಾಗ್ತಾ ಇರುತ್ತೆ. ಈ ಅರೆವಾಹಕಗಳು ಅನ್ನೋದಕ್ಕೆ ಸಿಲಿಕಾನ್, ಜರ್ಮೇನಿಯಂ ಈ ತರ ಮೊದಲಾದ ಪದಾರ್ಥಗಳೆಲ್ಲ ಇರುತ್ತೆ. ಇವುಗಳಲ್ಲಿ ಇರುವ ಈ ಎಲೆಕ್ಟ್ರಾನ್ಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇವರ ಆಸಕ್ತಿಯ ವಿಷಯವಾಗಿ ಅವ್ರೇನ್ ಮಾಡಿದ್ರು, ಇದರಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನ ಮಾಡಿದ್ರು. ಈಗ ನೋಡಿ, ಅದ್ರ ಮೂಲಕ ಈಗ ಕಾರ್ಮೆಲ್ ಮತ್ತು ವೈಸ್ಕಾಫ್ ಅನ್ನುವ ಮತ್ತೊಬ್ಬ ಭೌತ ವಿಜ್ಞಾನಿಯ ಜೊತೆ ಸೇರಿ ಈ ಮಹಿಳೆ ಒಂದು ಸಿದ್ಧಾಂತವನ್ನ ರೂಪಿಸಿದ್ರು. ಅದು 1950ನೇ ಇಸ್ವಿಯಲ್ಲಿ. ಅದು ಕಾರ್ವೆಲ್ ವೈಸ್ಕಾಫ್ ಸಿದ್ಧಾಂತ ಅಂತಾನೆ ಹೆಸರಾಗಿದೆ. ಅದ್ರಲ್ಲಿ ಏನ್ ಮಾಡಿದ್ರು ಅವರು, ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಅದು ಅರೆವಾಹಕಗಳಲ್ಲಿ ಅವರು ಅದು ನಿಂತು ಚಲಿಸುವಂತಹ ರೀತಿ ಏನಿದೆ, ಅದ್ರ ಕ್ರಮ ಹೇಗಿದೆ, ಅದರ ವೇಗ ಹೇಗಿದೆ, ಇದನ್ನ ಕಂಡುಹಿಡಿತಾ ಹೋದ್ರು. ಇದ್ರಲ್ಲಿ ಏನಾಗುತ್ತೆ ಅಂತ ಇವರು ಕಂಡುಹಿಡಿದ್ರು ಅಂದ್ರೆ, ಪರಸ್ಪರ ಡಿಕ್ಕಿ ಹೊಡೆಯುತ್ತೆ ಅಂತ. ಅದರಲ್ಲಿರುವ ಕಣಗಳು ಪರಸ್ಪರ ಡಿಕ್ಕಿ ಹೊಡೆಯುತ್ತೆ ಇದರಲ್ಲಿ. ಹಾಗೆ ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ಅವುಗಳ ಎಲೆಕ್ಟ್ರಾನ್ಗಳ ವೇಗ ವ್ಯತ್ಯಾಸ ಆಗುತ್ತೆ. ಮತ್ತೆ ಅವುಗಳ ದಿಕ್ಕು ಬದಲಾಗುತ್ತೆ.
ಡಿಕ್ಕಿ ಹೊಡೆದ ತಕ್ಷಣ ಕಣಗಳು ಬೇರೆ ಬೇರೆ ಕಡೆ ಚಲಿಸುತ್ತೆ, ಬೇರೆ ಬೇರೆ ವೇಗಗಳಲ್ಲಿ. ಹಾಗಾದ್ರೆ ಈ ತರ ಆಗುತ್ತಲ್ಲ, ಇದರ ಒಂದು ವಿಚಾರವನ್ನ ಇವರು ಅಧ್ಯಯನ ಮಾಡಿದ್ರು. ಹೇಗೆ, ಎಷ್ಟು ವೇಗದಲ್ಲಿ ಹೋಗುತ್ತೆ, ಯಾವ ದಿಕ್ಕಲ್ಲಿ ಬದಲಾಗುತ್ತೆ, ಏನಾಗುತ್ತೆ ಅಂತ ಅದನ್ನ ಗಣಿತ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ರು. ಎಷ್ಟು ಆಳವಾದ ವಿಚಾರ, ಎಷ್ಟು ಸೂಕ್ಷ್ಮವಾದ ವಿಚಾರ ನೋಡಿ. ಆಸಕ್ತಿ ಬಂದಿದ್ದೆ ಬಹಳ ಹೆಚ್ಚು ಅನ್ಸುತ್ತೆ, ಅದಕ್ಕೆ ಇವರು ಮಹನೀಯರಾಗಿದ್ದಾರೆ ಅಂತ. ಈ ಗಣಿತ ಶಾಸ್ತ್ರೀಯವಾಗಿ ಇದನ್ನ ಅಧ್ಯಯನ ಮಾಡಿ ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ ಅನ್ನುವ ಒಂದು ನಿಖರವಾದ ವಿಷಯಗಳನ್ನ, ಸಿದ್ಧಾಂತಗಳನ್ನ, ಪ್ರಬಂಧಗಳನ್ನ ಅವರು ಪ್ರತಿಪಾದಿಸಿದ್ರು. ಹಾಗೆ ಪ್ರತಿಪಾದಿಸಿದ್ದು 1950ನೇ ಇಸ್ವಿಯಲ್ಲಿ. ಅದರಲ್ಲಿ ಒಂದು ಕ್ರಾಂತಿಕಾರಿ ಸಂಶೋಧನೆಯೇ ಆಯಿತು. ಹೀಗೆ ನಡೆದಾಗ ಈ ಅರೆವಾಹಕಗಳಲ್ಲಿ ಏನೆಲ್ಲ ನಡೆಯುತ್ತೆ ಮತ್ತು ಇದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಏನ್ ಮಾಡಿದ್ರು, ಹೊಸ ಹೊಸ ಆವಿಷ್ಕಾರಗಳಿಗೆ ದಾರಿಯಾಯಿತು. ಅದಕ್ಕಾಗಿ ಇವರ ಈ ಸಿದ್ಧಾಂತ ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ ಅಂತ ಹೇಳಿ. ಹಾಗೆ ಮಾಡ್ತಾ ಹೋದಾಗ ಏನೇನಾಯ್ತು ಅಂದ್ರೆ ನೋಡಿ, ನಾವು ರೇಡಿಯೋ ಕಾಲದಲ್ಲಿ ಇದ್ದವರು, ರೇಡಿಯೋ ಟ್ರಾನ್ಸಿಸ್ಟರ್ ಗಳನ್ನೆಲ್ಲ ನೋಡಿರೋರು, ಆ ಟ್ರಾನ್ಸಿಸ್ಟರ್ ಗಳನ್ನ ಈಗ ಓಪನ್ ಮಾಡಿ ನೋಡಿದಾಗ ಏನ್ ನಡೆಯುತ್ತೆ ಅದ್ರಲ್ಲಿ ಅಂತ ಹೇಳಿದ್ರೆ, ಒಂದಿಷ್ಟು ವೈರ್ಗಳು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಎಲ್ಲ ಇರ್ತಾ ಇತ್ತಲ್ಲ, ಆ ಒಂದು ರೀತಿ ಹೇಗೆ ಸಿಸ್ಟಮ್ ರೆಡಿ ಆಯ್ತು ಅಂದ್ರೆ ಇವರು ಕಂಡುಹಿಡಿದ ಈ ಸಿದ್ಧಾಂತದ ಮೂಲಕ. ಇದರ ಮೂಲಕ ಈ ಅರೆವಾಹಕಗಳಲ್ಲಿ ಹೇಗೆ ಎಲೆಕ್ಟ್ರಾನ್ಗಳನ್ನ ಒಂದರಿಂದ ಚಲಿಸುವ ರೀತಿಯನ್ನ ಫಿಕ್ಸ್ ಮಾಡಿ, ಆಗ ಅವರು ಟ್ರಾನ್ಸಿಸ್ಟರ್ ರೇಡಿಯೋಗಳನ್ನ ಒಂದು ಕಂಡುಹಿಡಿದು ಅದರ ಒಂದು ಪ್ರಸ್ತುತತೆ ಪ್ರಾರಂಭ ಆಯಿತು. ನಂತರ ಜೆರಾಕ್ಸ್ ಯಂತ್ರಗಳು ಇಲ್ಲದ ಕಾಲದವರ ನಮ್ಮಂತವ್ರು ನಿಜವಾಗ್ಲೂ ನೋಡಿದ್ವಿ, ಎಷ್ಟು ಕಷ್ಟ ಇತ್ತು. ಏನಾದ್ರೂ ಒಂದು ಕಾಪಿ ಮಾಡ್ಬೇಕಂದ್ರೆ ಅದನ್ನ ಬರ್ದು ಬರಿತಾ ಇದ್ವಿ. ಆದ್ರೆ ಈಗ ಜೆರಾಕ್ಸ್ ಯಂತ್ರ ಬಂದ್ಮೇಲೆ ಬಹಳ ಸರಾಗಾಗಿದೆ. ಇದರಲ್ಲಿ ನಡೆಯುವ ಕಾರ್ಯವಿಧಾನ ಕೂಡ ಈ ಸಿದ್ಧಾಂತದಿಂದ ರೂಪಿತವಾದದ್ದು. ಹಾಗೆ ಕಂಪ್ಯೂಟರ್ಗಳಲ್ಲಿ ಮತ್ತೆ ನಾವು ಮೊಬೈಲ್ ಉಪಯೋಗಿಸೋದು ಎಷ್ಟು ಚೆನ್ನಾಗಿ ಗೊತ್ತು, ತುಂಬಾ ಒಂದು ಅಚ್ಚರಿ ಮೊಬೈಲ್ ಅನ್ನೋದು, ಹೇಗೆ ಅದು ಕೆಲಸ ನಿರ್ವಹಿಸುತ್ತೆ ಅಂತ. ಅದರ ಒಳಗಡೆ ನಡೆಯುವ ಎಲೆಕ್ಟ್ರಾನ್ ಒಂದು ರೀತಿಯ ಕಾರ್ಯವಿಧಾನ ಏನಿದೆ ಅದು ಈ ತಂತ್ರವನ್ನ ಅನುಸರಿಸಿದ್ದು. ಕಂಪ್ಯೂಟರ್, ಮೊಬೈಲ್ ಮತ್ತು ಟಿವಿ ಇವುಗಳ ಜೊತೆಗೆ ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಇವೆಲ್ಲದರಿಂದಾಗಿ ಏನಾಯ್ತು, ಎಲೆಕ್ಟ್ರಾನಿಕ್ ಮಾಧ್ಯಮ ಅನ್ನೋದು ತುಂಬಾ ಬೆಳೀತು. ಅದರ ಅನೇಕ ಉದ್ಯಮಗಳು ಪ್ರಾರಂಭ ಆಯ್ತು, ಅದರಿಂದ ಅನೇಕ ಜನರಿಗೆ ಕೆಲಸ ಸಿಕ್ತು, ಈ ತರ ಎಲ್ಲ. ಆಮೇಲೆ ಅನೇಕ ವಿದ್ಯಾಭ್ಯಾಸದ ಕ್ಷೇತ್ರಗಳು ಪ್ರಾರಂಭವಾದವು ಇದ್ರ ಮೂಲಕ. ಇದೆಲ್ಲದಕ್ಕೂ ಬೇಸ್ ಆಗಿರುವಂತದ್ದು ಈ ಸಿದ್ಧಾಂತ, ಅರೆವಾಹಕಗಳಲ್ಲಿ ಹೇಗೆ ಎಲೆಕ್ಟ್ರಾನ್ಗಳು ಚಲನೆ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಇವ್ರಿಗೆ ಎಲೆಕ್ಟ್ರಾನ್ಗಳ ಮಾರ್ಗಸೂಚಕಿ ಅಂತ. ಅದು ಎಲೆಕ್ಟ್ರಾನ್ ಹೇಗೆ ಹೋಗುತ್ತೆ, ಯಾವ ವೇಗದಲ್ಲಿ ಅಂತ ಅವ್ರು ಕಂಡುಹಿಡಿದು ಕೊಟ್ಟಿದ್ರಿಂದ ಇವರೇ ಮಾರ್ಗಸೂಚಕಿ ಆದ್ರು ಅಂತ. ಇದರ ನಂತರ ಏನಾಯ್ತು, ಇವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಈ ಭೌತ ವಿಜ್ಞಾನ ಸಂಶೋಧನಾ ಸಂಸ್ಥೆಗಳು ಉನ್ನತ ಹುದ್ದೆಯಲ್ಲಿ ಅವರು ತಾವು ಕೆಲಸವನ್ನ ನಿರ್ವಹಿಸಿದ್ರು. 270 ಸಂಶೋಧನಾ ಪ್ರಬಂಧಗಳನ್ನ ಅವರು ಬರೆದಿದ್ದಾರೆ. ನೀವೇ ನೋಡಿದಾಗ ಇಷ್ಟೊಂದು ವಿಚಾರಗಳಲ್ಲಿ ಹೊಸದನ್ನ ಕಂಡುಹಿಡಿಯುವಾಗ ಎಷ್ಟೊಂದು ಸಂಶೋಧನಾ ಪ್ರಬಂಧಗಳನ್ನ ಅವರು 270 ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವೆಲ್ಲ ಪ್ರಕಟವಾದವು. ಮತ್ತು ಇವರು ಕಂಡುಹಿಡಿದ ಹಲವು ಪೇಟೆಂಟ್ಗಳ ಒಡತಿಯಾಗಿದ್ದಾರೆ ಅವರು ಈಗಲೂ ಕೂಡ. ಈ ಕ್ಷೇತ್ರದಲ್ಲಿ ಅನೇಕ ಆವಿಷ್ಕಾರಗಳು ಪ್ರಾರಂಭವಾಗೋದಕ್ಕೆ ಇವರ ಈ ಒಂದು ಸಂಶೋಧನೆ ಕಾರಣ ಆಯ್ತು ಅಂತ. ಇವರಿಗೆ ಜೀವಮಾನ ಸಾಧನೆಗಾಗಿ 1960ನೇ ಇಸ್ವಿಯಲ್ಲಿ ಪ್ರಶಸ್ತಿ ದೊರೆತಿದೆ. ಮತ್ತೆ ಎಡಿಸನ್ ಪದಕ ಪಡೆದ ಮೊದಲ ಮಹಿಳೆ ಅಂತ ಇವರು ಹೆಸರಾಗಿದ್ದಾರೆ. 1997ರಲ್ಲಿ ಇವ್ರಿಗೆ ಅದು ಸಿಕ್ತು. ಅಮೆರಿಕದ ರಾಷ್ಟ್ರೀಯ ಪದಕ 2010ರಲ್ಲಿ ಇವರಿಗೆ ಆ ಪ್ರಶಸ್ತಿ ದೊರೆತಿದೆ. ಅದಲ್ಲದೆ ಅನೇಕ ಮಹೋನ್ನತ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ ಅಂತ. ಇವರ ಎಲ್ಲ ಒಂದು ಕಾರ್ಯ ಸಾಧನೆಗೆ ಅವರ ಪತಿ ಬೆಂಬಲವಾಗಿದ್ರು. ಅವರು ಅಬ್ರಹಂ ರೋತ್ಬರ್ಗ್ ಅಂತ. ಆದ್ರೆ ಅವರು ಕಾದಂಬರಿಕಾರರು, ಅವರೇನು ಸೈಂಟಿಸ್ಟ್ ಆಗಿರ್ಲಿಲ್ಲ. ಇನ್ನು ಅವರ ಮಗ ಲೆವಿಸ್ ರೋತ್ಬರ್ಗ್ ಅನ್ನೋರು ಭೌತಶಾಸ್ತ್ರಜ್ಞ ಆಗಿದ್ರು. ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ಸಾಧನೆಯನ್ನ ಮಾಡಿದ್ರು. ಇಂಥ ಮಹಿಳೆ ಅದ್ಭುತವಾದ ಜೀವನ ಶೈಲಿಯನ್ನ ನಿರ್ವಹಿಸಿದ ಈ ಮಹಿಳೆಗೆ ಅಂತ್ಯ ಮಾತ್ರ ಬಹಳ ವಿಷಾದನೀಯವಾದ್ದು. ಯಾಕೆಂದ್ರೆ ಅವರೊಂದು ಅಪಘಾತಕ್ಕೀಡಾದ್ರು ಇಲ್ಲಿ 2014ರಲ್ಲಿ. ಆ ಅಪಘಾತದಿಂದ ಅವರು ಮರಣವನ್ನಪ್ಪಬೇಕಾಯ್ತು ಅಂತ. ಈ ಒಂದು ಸಾಧಕ ಮಹಿಳೆಯನ್ನ ತಾವು ಪರಿಚಯಿಸಿಕೊಂಡು ತಮ್ಮ ಮುಂದಿನವರೆಗೂ ಪರಿಚಯಿಸಬೇಕು ಅನ್ನುವ ವಿನಂತಿಯೊಂದಿಗೆ ನಮಸ್ಕಾರ.